ಉತ್ತರಾಖಂಡದಿಂದ ಬಂದಿರುವ ಬೆಚ್ಚಿ ಬೀಳಿಸುವ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಬೃಹತ್ ಗಾತ್ರದ ಕಿಂಗ್ ಕೋಬ್ರಾ ಹಾವೊಂದು ರಾತ್ರಿಯ ಸಮಯದಲ್ಲಿ ಮನೆ ಒಳಗೆ ನುಗ್ಗಿ ಮಲಗಿದ್ದ ವ್ಯಕ್ತಿಯ ಮೈಮೇಲೆ ಸದ್ದಿಲ್ಲದೆ ಹರಿದು ಹೋಗುವ ಭಯಾನಕ ಕ್ಷಣವನ್ನ ಸೆರೆ ಹಿಡಿಯಲಾಗಿದೆ. ಆದರೆ ಅಚ್ಚರಿ ಅಂದ್ರೆ ವ್ಯಕ್ತಿ ಮಾತ್ರ ಈ ಘಟನೆ ನಡೆಯುವವರೆಗೆ ನಿದ್ರೆಯಲ್ಲೇ ಇದ್ದು ಕೋಬ್ರಾ ಅವನ ಹಾಸಿಗೆಯ ಮೇಲೆ ಸಂಚರಿಸಿ ನಂತರ ಕೋಣೆಯ ಒಂದು ಮೂಲೆಯನ್ನ ಸೇರಿಕೊಂಡಿದೆ. ಆನ್ಲೈನ್ನಲ್ಲಿ ವ್ಯಾಪಕ ಗಮನ ಮತ್ತು ಆಶ್ಚರ್ಯವನ್ನ ಹುಟ್ಟುಹಾಕಿರುವ ಈ ವಿಡಿಯೋ ಬೃಹತ್ ಸರ್ಪವೇ ತೆರೆದ ಬಾಗಿಲಿನ ಮೂಲಕ ಸೇರಿಕೊಂಡು ನೆಲದ ಮೇಲೆ ಹರಿದು ನಂತರ ಮಲಗಿದ್ದ ವ್ಯಕ್ತಿಯ ಹಾಸಿಗೆಯ ಮೇಲೆ ನಿಧಾನವಾಗಿ ಹತ್ತುವುದನ್ನು ತೋರಿಸುತ್ತದೆ. ಹಾವಿನ ಶಾಂತಿಯುತ ಚಲನೆ ಮತ್ತು ವ್ಯಕ್ತಿಯ ನಂಬಲಾಗದಷ್ಟು ಪ್ರಶಾಂತತೆ ಉಸಿರುಗಟ್ಟುವಂತಹ ಈ ಒಂದು ದೃಶ್ಯವನ್ನ ಸೃಷ್ಟಿಸುತ್ತದೆ. ಹಾವು ಯಾವುದೇ ಅಪಾಯ ಮಾಡದೆ ಅವನ ಮೈಮೇಲೆ ಸಂಪೂರ್ಣವಾಗಿ ಹರಿದು ಹೋಗುತ್ತದೆ. ಈ ಭಯಾನಕ ಘಟನೆ ನಡೆದರೂ ವ್ಯಕ್ತಿ ಯಾವುದೇ ಹಾನಿಯಾಗದೆ ಪಾರಾಗಿದ್ದಾನೆ. ಕಿಂಗ್ ಕೋಬ್ರಾದ ಈ ಅಸಾಮಾನ್ಯ ನಡವಳಿಕೆಯು ಅದರ ಸ್ವಭಾವದ ಒಂದು ಕಡಿಮೆ ತಿಳಿದಿರುವ ಅಂಶವನ್ನ ಎತ್ತಿ ತೋರಿಸುತ್ತದೆ. ಅತಿ ವಿಷಪೂರಿತವಾಗಿದ್ದರೂ ಮತ್ತು ಮಾರಣಾಂತಿಕ ಕಡಿತವನ್ನ ನೀಡುವ ಸಾಮರ್ಥ್ಯ ಹೊಂದಿದ್ರೂ ಕಿಂಗ್ ಕೋಬ್ರಾಗಳು ಸಾಮಾನ್ಯವಾಗಿ ನಾಚಿಕೆ ಸ್ವಭಾವದವು ಮತ್ತು ಮನುಷ್ಯರೊಂದಿಗೆ ಸಂಘರ್ಷವನ್ನು ತಪ್ಪಿಸಲು ಬಯಸುತ್ತವೆ. ಹಾವು ನೇರವಾಗಿ ಬೆದರಿಕೆಗೆ ಒಳಗಾದ ಕೆರಳಿಸಿದಾಗ ಅಥವಾ ಮೂಲೆ ಗುಂಪಾದಾಗ ಮಾತ್ರ ದಾಳಿಗಳು ಸಾಮಾನ್ಯವಾಗಿ ಸಂಭವಿಸುತ್ತವೆ. ಹಾವುಗಳು ಒಡೆದೋಡಿಸುವ ಬದಲು ದೂರ ಸರಿಯಲು ಆದ್ಯತೆಯನ್ನು ನೀಡುತ್ತವೆ ಎಂದು ಸರ್ಪಶಾಸ್ತ್ರಜ್ಞರು ಆಗಾಗ್ಗೆ ಹೇಳ್ತಾರೆ. ಈ ಘಟನೆಯು ಉತ್ತರಾಖಂಡದಂತಹ ವೈವಿಧ್ಯಮಯ ಪರಿಸರ ವ್ಯವಸ್ಥೆಯನ್ನ ಹೊಂದಿರುವ ಪ್ರದೇಶಗಳಲ್ಲಿ ಸಂಭವಿಸಬಹುದಾದ ವಿಶಿಷ್ಟ ವನ್ಯಜೀವಿ ಸಂವಹನಗಳನ್ನು ಮತ್ತು ಹೆಚ್ಚು ಭಯಪಡುವ ಜೀವಿಗಳ ಸಾಮಾನ್ಯವಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ನಡವಳಿಕೆಯನ್ನು ನೆನಪಿಸುತ್ತದೆ. ಈ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದ್ದು ವಿಡಿಯೋಗೆ ನಾನಾ ಬಗೆಯ ಕಾಮೆಂಟ್ಗಳನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಈ ವಿಡಿಯೋ ನಿಜಕ್ಕೂ ಕೂಡ ಆಶ್ಚರ್ಯವನ್ನ ಹುಟ್ಟುಹಾಕಿದೆ.